ನಮಸ್ತೆ. ಮೊದಲಿಗೆ ಶಿವಂ ಗುರೂಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ರವೀಂದ್ರ ಅಂತ. ಈ ದಿನ ನಾವು ಶಿವಂ ಗುರುಕುಲದಲ್ಲಿ ಈ ಯಂತ್ರ ರಚನೆ ಅನ್ನೋ ವಿಷಯದ ಬಗ್ಗೆ ಮತ್ತು ಇಲ್ಲಿ ಯಾವ ರೀತಿ ಹೇಳ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನನ್ನ ಅನುಭವಗಳನ್ನ ಹೇಳ್ತಾ, ಇಲ್ಲಿ ಮೊದಲಿಗೆ ಯಂತ್ರಗಳ ರಚನೆಯನ್ನು ಯಾರೂ ಹೇಳ್ಕೊಡೋದಿಲ್ಲ ಸಾಮಾನ್ಯವಾಗಿ. ಆದರೆ ಇಲ್ಲಿ ನಾವೇ ನಮ್ಮ ಸ್ವಹಸ್ತದಿಂದ ರಚನೆ ಮಾಡಿ ಶಕ್ತಿನ ಆಹ್ವಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೋದಾಗಿದೆ. ಇಲ್ಲಿ ಈ ಯಂತ್ರ ರಚನೆಯಲ್ಲಿ ಮುಖ್ಯವಾಗಿ ಬೀಜಾಕ್ಷರಗಳ ರಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ದ್ರವ್ಯ ಲೇಪನಗಳನ್ನ ಮಾಡಿ ಶಕ್ತಿ ಆಹ್ವಾನ ಮಾಡಿ ಷೋಡೋಪಚಾರಗಳನ್ನ ಮಾಡಿ ನಂತರ ಧಾರಣ ಮಾಡಿಕೊಡ್ತಾರೆ. ಹೀಗಾಗಿ ಇದಕ್ಕೆ ತುಂಬ ಮಹತ್ವ ಇರುತ್ತೆ. ನಾನಿಲ್ಲಿ ಕಲಿತಾ ಇರೋದ್ರಿಂದ ನನ್ನಲ್ಲೂ ಒಂಥರ ಸಕಾರಾತ್ಮಕತೆ ಜಾಸ್ತಿ ಆಗಿದೆ. ನಿಮಗೆಲ್ಲರಿಗೂ ಯಾರ್ಯಾರಿಗೆ ನೀವು ಬರೀ ಯಾರೋ ಮಾಡಿದ ಯಂತ್ರಗಳನ್ನ ತಂದು ಪೂಜೆ ಮಾಡ್ತಾ ಇರೋರಿಗೂ ಇದು ಒಂದು ತುಂಬ ಅನುಕೂಲ. ನೀವೇ ನಿಮ್ಮ ಕೈಯಾರ ಮಾಡಿಕೊಂಡು ಇನ್ನೂ ಹೆಚ್ಚಿನ ಶಕ್ತಿನ ಪಡ್ಕೋಬೋದಾಗಿದೆ. ಹಾಗಾಗಿ ನನ್ನ ಒಂದು ಸಲಹೆ ಏನಪ್ಪ ಅಂದರೆ, ನೀವು ಯಾರ್ಯಾರು ಇಷ್ಟಪಡ್ತೀರೋ ನೇರವಾಗಿ ಶಿವಂ ಗುರುಕುಲಕ್ಕೆ ಬನ್ನಿ ಮತ್ತು ನೀವು ಇದನ್ನು ಕಲಿಯಿರಿ. ನಿಮ್ಮಿಂದ ಒಂದು 4 ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೇನೆ.